ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲೋ ಗೆಳೆಯ, ಏನಾಯ್ತು? ಅಲ್ಲ ಎಲ್ಲ ಸರಿ ಹೋಗ್ಬಿಡ್ತು. ನೀನು ಕಪ್ನ ಗೆದ್ಕೊಂಡೇ ಬರ್ತೀಯ ಅಂತ ಅನ್ಕೊಂಡ್ರೆ ಮ್ಯಾಚನ್ನ ಕ್ಯಾನ್ಸಲ್ ಮಾಡೋ ತರ ಮಾತಾಡ್ತಾ ಇದ್ಯಾ? ಆನಂದ್ ಅವ್ರೆ, ಅದು ಅಲ್ಲಿ ತುಂಬಾ ಚಳಿ ಇರುತ್ತೆ. ನಾನು ಮನೇಲೆ AC ಆಫ್ ಮಾಡಿಸ್ತಿರ್ತೀನಿ. ಅಲ್ಲಂತೂ ತುಂಬಾ ಕಷ್ಟ ಹೋಗ್ಬಿಡುತ್ತೆ ನನಗೆ. ಸೊ ಅದಕ್ಕೆ ಬೇಡ. ಭೂಮಿಕಾ, ಏನ್ ನೀನು ಹನಿಮೂನ್ಗೆ ಯಾರೇ ಆಗ್ಲಿ ಚಳಿ ಇರೋ ಜಾಗಕ್ಕೆ ಹೋಗ್ತಾರೆ, ಮರುಭೂಮಿಗೆ ಹೋಗ್ತಾರೆ. ಅಲ್ಲ, ಈ ವಿಷಯದಲ್ಲಿ ನಮ್ ಡುಮ್ಮಸರು ಒಂದ್ ಹೆಜ್ಜೆ ಮುಂದೆ ಇಡಕ್ಕೂ ಯೋಚನೆ ಮಾಡ್ತಿದ್ದ. ಈಗ ಅವನೇ 2 ಹೆಜ್ಜೆ ಮುಂದೆ ಇಡ್ತಿದ್ದಾನೆ. ನೀನ್ ನೋಡಿದ್ರೆ 4 ಹೆಜ್ಜೆ ಹಿಂದೆ ಇಡ್ತಿದ್ಯಲ್ಲ. ಶೋ, ಏನ್ ಹೇಳ್ಬೇಕು ನಿನ್ಗೆ? ಅಲ್ಲ ಭೂಮಿಕಾ, ನೀನೇ ತಾನೆ ನಮ್ ಡುಮ್ಮಸರೇ ಬಂದು. ಅಪರ್ಣ ಅವ್ರೆ, ಅದು ನಾನು ಈಗ ತಾನೇ ಕೋಚಿಂಗ್ ಸೆಂಟರ್ ಜಾಯಿನ್ ಮಾಡಿದ್ದೀನಲ್ಲ, ಲೀವ್ ತಗೊಂಡ್ರೆ ಸರಿಗಿರಲ್ಲ. ಅದಕ್ಕೆ ನಾನಂತೂ ಹೋಗಕ್ಕಾಗಲ್ಲ. ಇವ್ರು ಬೇಕಾದ್ರೆ ಒಬ್ರೆ ಹೋಗಿ ಬರ್ಲಿ. ಅಲ್ಲ, ಅದಕ್ಕೆ ಒಬ್ನೇ ಹೋಗೋದಕ್ಕೆ ಅವನೇನ್ ತೀರ್ಥಯಾತ್ರೆ ಕಾಶಿಗೆ ಹೋಗ್ತಾ ಇದ್ದಾನೆ. ಗೆಳೆಯ ಅಲ್ವಾ, ಹನಿಮೂನ್ಗೆ ಹೋಗ್ಲೇಬೇಕು ಅಂತ ಅಜ್ಜಿ ಹೇಳಿದಾಗ ಅವ್ರ ಮುಂದೆ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸ್ಬಿಟ್ಟು ಇಲ್ಲಿ ಬಂದು ಆಗಲ್ಲ ಆಗಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಇದ್ದೀರಾ? ಅಲ್ಲ ಕಣ ಆನಂದ, ಈಗ ಅವರೇ ಬರಲ್ಲ ಅಂದರೆ ನಾನೊಬ್ಬನೇ ಹೋಗಿ ಏನು ಮಾಡಲ ಹನಿಮೂನಲ್ಲಿ? ಸರಿನಪ್ಪ, ಈಗ ಹೋಗಲ್ಲ ಅನ್ನೋದಾದ್ರೆ ಅಜ್ಜಿಗೆ ಏನಂತ ಉತ್ತರ ಕೊಡ್ತೀರಾ? ಅದಕ್ಕೂ ಒಂದು ಐಡಿಯಾ ಮಾಡಿದೀವಿ ಕಣ. ಈಗ ನಿನ್ನ ಹೆಲ್ಪ್ ಬೇಕಣ ಆನಂದ. ಏನು ಗೊತ್ತಾ, ಇಲ್ಲೇ ಒಂದು ಹೋಟ್ಲಲ್ಲಿ ಒಂದು 4 ದಿವಸ ನನಗೆ ಅಂತ ರೂಮ್ ಬುಕ್ ಮಾಡು. ಭೂಮಿಕಾ ಅವರು ಅವ್ರ ಅಮ್ಮನ ಮನೆಗೆ ಹೋಗಿ ತುಂಬ ದಿವಸ ಆಯ್ತಂತೆ. ಒಂದು 4 ದಿವಸ ಅಲ್ಲಿದ್ದು ಬರಲಿ, ಆಯ್ತಾ? ನೋಡೋ, ಇದು ಭೂಮಿಕಾ ಅವರು ಯಾರಿಗೂ ಹೇಳಲ್ಲ, ನಾನು ಯಾರಿಗೂ ಹೇಳಲ್ಲ. ಕಾಲಿಗೆ ಬೀಳ್ತೀನಿ. ನನ್ನ ಕ್ಲೋಸ್ ಫ್ರೆಂಡ್ ನೀನು ದಯವಿಟ್ಟು ಯಾರಿಗೂ ಹೇಳ್ಬಾರ್ದು. ಅಪರ್ಣಗೂ ಹೇಳ್ಬೇಡ ಕಣ. ಗುಡ್ ನೈಟ್. ಗುಡ್ ನೈಟ್. ಉರಿತಾ ಇತ್ತು ಬೆಂಕಿ, ನೀರಾಗ ಹಾರಿಸ್ಬಿಟ್ಟೆ. ಸಾಯ್ಲಿ ನನ್ನ ಮಗ. ಬಾ, ಏನು ತಲೆ ತಿಂತಾನೆ ಅಂದರೆ. ಏನ್ ಆನಂದಿದು, ನಾವಿಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಈಗೇನೋ ಒಂದು ಪ್ರತಿಫಲ ಸಿಕ್ತು ಅಂದ್ರೆ, ಈಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತಿದೆ. ಏನ್ ಮಾಡೋದೀಗ? ಆದ್ರೆ ಗೌತಮ್ ಅವರೇ, ನಿಮ್ಮ ಆಪ್ತ ಮಿತ್ರನ ಯಾವುದಕ್ಕೂ ನಂಬೋದಕ್ಕಾಗೋದಿಲ್ಲ. ಇವ್ರೇನಾದ್ರೂ ಇದನ್ನ ಸೀರಿಯಸ್ ಆಗಿ ತಗೊಂಡು ಅಜ್ಜಿಗೆ ಕಾಲ್ ಮಾಡ್ಬಿಟ್ರೆ ನಮ್ಮ ಪ್ಲಾನ್ ನಮ್ಗೆ ರಿವರ್ಸ್ ಹೊಡಿಯುತ್ತೆ. ಹೌದಲ್ಲ? ಇರಿ, ಯಾವುದಕ್ಕೂ ಮತ್ತೆ ಬೆಂಕಿ ಹಚ್ಬಿಡ್ತೀನಿ. ಮಾಡು, ಮತ್ತೆ ಅಜ್ಜಿಗೆ ಹಾಕೊಡ್ತೀನಿ. ಬಿಡ್ತೀವ? ಪಿಕ್ ಮಾಡು. ಏನಪ್ಪ ಅಜ್ಜಿಗೆ ಫೋನ್ ಮಾಡ್ತಾ ಇದೆಯಾ? ನಿನಗೆ ಹೆಂಗ ಗೊತ್ತಾಯ್ತು? ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವೇನೋ. ಎಷ್ಟು ವರ್ಷದಿಂದ ನೀನು ನೋಡ್ತಾ ಇದ್ದೀನಿ. ಏನೋ ನಿನ್ಗೊಬ್ಬಂಗೇನಾ ಕಾಲೆಳೆಗೆ ಬರೋದು? ನಮಗೆ ಬರಲ್ವಾ? ನಮಗೂ ಬುದ್ಧಿ ಇದೆ, ನಾವು ಕಾಲೆಳಿತೀವಿ. ಅಂದ್ರೆ ತಮಾಷೆ ಮಾಡಿದ್ರಾ? ಕಳ್ರು ಏನತ್ಗೆ ನೀವು ಅವನ ಜೊತೆ ಸೇರ್ಕೊಂಡು? ಸಾರಿ ಆನಂದ್ ಅವ್ರೆ. ಇರ್ಲಿ ಬಿಡಿ ಅತ್ಗೆ, ಒಟ್ಟು ಫಿಕ್ಸ್ ಆಗಿದ್ದ ಹನಿಮೂನು ಕ್ಯಾನ್ಸಲ್ ಆಗ್ಲಿಲ್ವಲ್ಲ, ಅಷ್ಟು ಸಾಕು. ಹೊರಟ್ ಬನ್ನಿ, ಒಳ್ಳೇದಾಗ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ವಿಶ್ವ, ಇದೇನೋ ನಿನ್ ಮಗನ ಕಲ್ಸಿರೋ ಬುದ್ಧಿ. ಐ ಡೋಂಟ್ ಲೈಕ್ ಇಟ್. ನಾನ್ ಸೆನ್ಸ್ ಫೆಲೋ. ಯಜಮಾನ್ರೆ, ಅಮ್ಮಮ್ಮ ಇಷ್ಟು ಲಾಯ್ಕ್ ಮಾಡಿ ಇಂಗ್ಲಿಷ್ ಮಾತಾಡ್ತಾರಲ್ಲ, ಹೌ ಇಸ್ ದಿಸ್ ಪಾಸಿಬಲ್? ನಮ್ಮ ಮಮ್ಮಿ ಸ್ವತಂತ್ರ ಬರೋದಕ್ಕೆ ಮುಂಚೆ ಬ್ರಿಟಿಷ್ ಅವ್ರ ಮನೆಗೆ ಹಾಲು ಹಾಕ್ತಾ ಇತ್ತು. ಹಾಲು ಹಾಕ್ತಾ ಹಾಕ್ತಾ ಇಂಗ್ಲಿಷ್ ಕತ್ಕೊಂಡ್ಬಿಟ್ಲು ಅಲ್ವಾ ಮಮ್ಮಿ? ಮತ್ತೆ ಮಮ್ಮಿ ಅಂತೀಯನೋ ಅವಿವೇಕಿ. ನೀನು ಬಾಳೆಹಣ್ಣು ತಿನ್ಬೇಕಾದ್ರೆ ಹಲ್ಲುದ್ರಾಗ, ಈ ಚಕ್ಲಿ ತಿನ್ಬೇಕಾದ್ರೆ ಹಲ್ಲು ಸುಟ್ಟು ಬಿದ್ದೋಗ. ಅಮ್ಮಮ್ಮ, ಮಾವನ ಹಲ್ಲು ಚೆನ್ನಾಗೇ ಇದೆ, ಹಲ್ಲು ಸೆಟ್ ಏನು ಹಾಕ್ಸಿಲ್ಲ. ಬಾಳೆಹಣ್ಣು ತಿನ್ನೋವಾಗ ಹಲ್ಲು ಮುರಿದೋಗತ್ತೆ, ಆಗ ಹಲ್ಲು ಸೆಟ್ ಕಟ್ಸ್ತಾನೆ. ಆಮೇಲೆ ಚಕ್ಲಿ ತಿನ್ನಕ್ ಹೋಗ್ತಾನಲ್ಲ, ಆಗ ಹಲ್ಲು ಸೆಟ್ಟೇ ಉದುರ್ಬಿಡತ್ತೆ. ಅಯ್ಯೋ ಅಜ್ಜಿ, ಎತ್ತ ಮಗನಿಗೆ ಯಾಕಜ್ಜಿ ಹಿಂಗ್ ಬೈತಾ ಇದ್ಯಾ? ಮದರ್ಸ್ ಡೇ ಇರೋದು ನಾಳೆ, ಇವತ್ತು ಯಾಕೆ ಹಿಂಗ್ BP ರೈಸ್ ಮಾಡ್ಕೋತಾ ಇದ್ಯಾ? ಏಯ್,
BP ಗಿಪಿ ಅಂದ್ರೆ ತಗೊಂಬಂದು ತಲೆ ಕೊಡೋದು ಬರ್ತೀನಿ. ಯಾರಿಗೋ BP ಶುಗರು ಇಲ್ಲಿ ನಿಂತಿದ್ದಾರಲ್ಲ ವೇಟ್ ಮಾಡಿ ನನ್ನ ಮಗ ಅವನಿಗೆ BP ಶುಗರ್. ನಾನು ಸಕ್ಕರೆ ಹಾಕಿದ ಕಾಫಿ ಟೀ ಕುಡಿತೀನಿ, ಉಪ್ಪಿನಕಾಯಿ ತಿಂತೀನಿ, ಕೈ ಸಿಕ್ಕಿದ ಸ್ವೀಟ್ ಎಲ್ಲ ತಿಂದು ಬಿಡ್ತೀನಿ. ಅಷ್ಟೇ ಯಾಕೋ ಸಿಕ್ಕಿದ್ರೆ ಗೋಡೆ ಕಿಟಕಿ ಮನೆ ಎಲ್ಲ ಕಟ ಕಟ ಅಂತ ತಿಂದು ಬಿಡ್ತೀನಿ. ಏನ್ ನನ್ನ ಮಗನ ಕೈ ಆಗತ್ತೆ ಅನ್ನೋ ಕೇಳು. ಏನು ಆಗತ್ತೆ ನಿನ್ ಕೈಲಿ? ಇಲ್ಲಮ್ಮ, ನಿಮ್ಮ ಕಾಲದ ಫುಡ್ಗೂ ನಮ್ಮ ಕಾಲದ ಫುಡ್ಗೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ನೀವು ಸ್ಟ್ರಾಂಗು, ನಾವು ವೀಕು. ಕಾಲ ತುಂಬಾ ಕೆಟ್ಟೋಗಿದ್ಯಮ್ಮ. ಏ ಅವಿವೇಕೆ ನನ್ನ ಮಗನೇ, ಕೆಟ್ಟೋಗಿದ್ದ ಕಾಲ ಅಲ್ಲ ಕಣೋ ನೀವುಗಳು. ಅಕ್ಕಟ್ಟಾಗ ನೆಲದ ಮೇಲೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡೋದು ಬಿಟ್ಬಿಟ್ಟು ಟೇಬಲಲ್ಲಿ, ಅದು ಡೈನಿಂಗ್ ಟೇಬಲ್ ಮೇಲೆ ಪ್ಲಾಸ್ಟಿಕ್ ತಟ್ಟೆ ತಿಂತೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ತಿನ್ನೋ ತಟ್ಟೆಯಿಂದ ಹಿಡಿದು ಬಡಿಸೋ ಪದಾರ್ಥವೆಲ್ಲ ಬರೀ ಪ್ಲಾಸ್ಟಿಕ್ಕೆ. ಅದಕ್ಕೆ ನೀವೆಲ್ಲ ವೀಕೇ ವೀಕ್. ನಾನು ಈಗಲೂ ಬೆಳಗ್ಗೆ ಎದ್ದು 5 ಕಿಲೋಮೀಟರ್ ಓಡ್ತೀನಿ, 50 ಬಸ್ಕಿ ಹೊಡಿತೀನಿ. ಅಯ್ಯೋ ಪಾಪಿಗಳ ನಿಮ್ಮ ಕೈಲಿ ಆಗತ್ತೆ ಅಂದ್ರು? ಆಗತ್ತಾ? ಆಗತ್ತೇನೋ? ಆಗಲ್ಲ. ಯಾಕೆಂದ್ರೆ ನೀವು ಟ್ರಾಫಿಕ್ ತುಂಬಿರೋ ಊರಲ್ಲಿ ಇದ್ದೀರಿ, ನಾವು ಮರ ಗಿಡ ಇರೋ ಹಳ್ಳಿಲಿ ಇದ್ದೀವಿ ಕಣಯ್ಯ. ಅದಕ್ಕೇನೆ ನಾನು ಹಳ್ಳಿ ಬಿಟ್ಟು ಇಲ್ಲಿಗೆ ಬರೋದಿಲ್ಲ. ಏನೋ ಮದಷ್ಟೇ ಅಂತ ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ನಾಳೆ ಸೆಲೆಬ್ರೇಟ್ ಸರಿಯಾಗಿ ಮಾಡದೆ ಹೋದ್ರೆ ಐ ವಿಲ್ ಶೋ ವಾಟ್ ಐ ಆಮ್. ವೆರ್ ಇಸ್ ಮೈ ರೂಮ್? ಅಮ್ಮಮ್ಮ ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಏನ್ ಅಡ್ಗೆ ಮಾಡಿದ್ಯಾ? ನನ್ಗೆ ಏನ್ ಬರುತ್ತೆ ಅಂತ ಮಾಡ್ಲಮ್ಮ. ಅವ್ರೇನ್ ಮಾಡ್ಕೊಡ್ತಾರೋ ಅದನ್ನ ತಿಂತೀನಷ್ಟೇ. ಓ, ಇನ್ನ ಗಂಡನ ಆರೈಕೆನಲ್ಲೇ ಇದ್ಯಾ? ಅವ್ರಿಗೇನಾದ್ರೂ ಮಾಡ್ಕೊಡ್ಬೇಕು ಅಂತ ಅನ್ಸಲ್ವಾ ನಿಂಗೆ? ನಂಗೂ ಮಾಡ್ಕೊಡ್ಬೇಕು ಅನ್ಸುತ್ತೆ ಅಕ್ಕ, ಆದ್ರೆ ಬರೋದು 1 2. ಅದನ್ನ ಎಷ್ಟ್ ಸತಿ ಅಂತ ಮಾಡ್ಲಿ, ಎಷ್ಟ್ ಸತಿ ಅಂತ ತಿಂತಾರೆ, ಬೇಜಾರಾಗಲ್ವಾ ಅವ್ರಿಗೆ? ಸರಿ, ನೀನ್ ನೆಕ್ಸ್ಟ್ ಟೈಮ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀಯಲ್ಲ, ಅವ್ರ ಹತ್ರನೇ ಅಡ್ಗೆ ಮಾಡ್ಸೋಣ. ಅದೇ ಮತ್ತೆ, ಅವರು ಎಲ್ರಿಗೂ ಮಾಡ್ಕೊಡಲ್ಲ, ನಂಗೊಬ್ಳಿಗ್ ಮಾತ್ರ ಮಾಡ್ಕೊಡೋದು. ಅಮ್ಮ ಇದೇ ಖುಷಿಗೆ ನಂಗೆ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀಯಾ? ಅವ್ರು ಬರೋ ಟೈಮ್ ಅಷ್ಟೊತ್ತಿಗೆ ನಾನು ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ. ಸರಿನಮ್ಮ. ಸರಿ. ಒನ್ ಅವರ್ ಆಯ್ತು, ಇನ್ನೂ ಮಾತಾಡ್ತಾನೆ ಇದ್ದಾರೆ. ಯಾರ ಜೊತೆ ಮಾತಾಡ್ತಿರ್ಬಹುದು? ಇವ್ರ ಖುಷಿ ನೋಡಿದ್ರೆ ಇವ್ರ ಮನೆಯವ್ರ ಜೊತೆನೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ದಿನ ಮಾತಾಡೋದು ಏನಿರುತ್ತೆ ಇಷ್ಟೊತ್ತು? ಅಮ್ಮ, ನೀನ್ ಹೇಗ್ ಮಾಡೋದು ಅಂತ ಹೇಳ್ತಿರೋದು ಕೇಳ್ತಿದ್ರೇನೆ ಸಕ್ಕದಾಗಿ ಬರುತ್ತೆ, ನೀನ್ ಮಾಡೋ ಥರನೇ ಬರುತ್ತೆ ಅನ್ಸ್ತಾ ಇದೆ. ಜಾನು, ಅತ್ತೆ ಹೇಳಿದ ತರ ಮಾಡಿದ್ರೆ ಅವ್ರು ಮಾಡಿದ ಹಾಗೆ ಇರುತ್ತೆ, ಅದ್ರ ಬಿಟ್ರೆ ನಾನ್ ಮಾಡ್ದಂಗಿರುತ್ತಾ? ಅದಕ್ಕೆ ಈ ರೀತಿ ದಿನಾ ಫೋನ್ ಮಾಡಿ ಒಂದೊಂದು ಅಡ್ಗೆ ಹೇಳ್ಸ್ಕೊಳ್ಳೋ ಬದಲು 15 ದಿನ ಇಲ್ಲೇ ಬಂದಿದ್ದು ಬೇರೆ ಬೇರೆ ಅಡ್ಗೆಗಳನ್ನ ಕಲ್ತ್ಕೊಂಡು ಹೋಗು. ಆವಾಗ ನಿನ್ ಗಂಡಂಗೂ ದಿನಾ ಬೇರೆ ಬೇರೆ ತರದ ಅಡ್ಗೆನೆ ಮಾಡಿ ಹಾಕ್ಬಹುದು. ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡಿ. ನನ್ಗೂ ದಿನ ಬೆಳಗ್ಗೆ ಆ ಬ್ರೆಡ್ ಜಾಮ್ ತಿಂದು ಬೋರ್ ಆಗೋಗಿದೆ. ಓ, ನಮ್ ಖುಷಿ ಪುಟ್ಟ ತಿನ್ನೋದೇ ತಿಂತಿದ್ಯಾ ಅನ್ನೋ? ಒಂಥರ ಹಾಗೆ ಅನ್ಕೊಳೆ ಅಕ್ಕ.
ಜಯಂತ, ನೀನು ಇವ್ರ ಕನೆಕ್ಷನನ್ನು ಕಟ್ ಮಾಡಲೇಬೇಕು. ಇಲ್ಲದೆ ಹೋದರೆ ನೀನು ಟೆನ್ಷನಲ್ಲಿ ಸಿಕ್ಕಾಕ್ತೀಯಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಖಂಡಿತ ನಿಂಗೊಂದು ವಿಷಯ ಗೊತ್ತಾ? ನಾನು ಸಾನವರು ನನ್ನ ಹತ್ರ ಮಾತಾಡಿ ಎಷ್ಟೋ ದಿವಸ ಆಗೋಯ್ತು. ಹೇಳ್ಕೊಳಕ್ಕೆ ನಾನು ನಿಮ್ಮ ಥರ ಪ್ರೀತಿ ಮಾಡಿ ಮದುವೆ ಆದವನು. ಆದರೆ ನನ್ನ ಹೆಂಡತಿಗೆ ಒಂದಿನೂ ಗೌರವ ಕೊಟ್ಟಿಲ್ಲ, ಮರ್ಯಾದೆ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರೀತಿ ಸುಳ್ಳು ಅಂತ ನಂಗೆ ಈಗಲೇ ಅರ್ಥ ಆಗ್ತದೆ. ಪ್ರೀತಿ ಮಾಡೋರಿಗೆ ಪ್ರತಿ ಉಸಿರಲ್ಲೂ ಪ್ರೀತಿ ಮಾಡೋರ್ ಮಾತು ಅರ್ಥ ಆಗುತ್ತೆ ಅಂತಾರೆ. ಅದೇ ಸಹನವರೇ ಬಂದು ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ರು, ನನಗೇನು ಅರ್ಥ ಆಗ್ಲಿಲ್ಲ. ಎಲ್ಲೋ ದೇವಿಪುರ ಅಂತ ಹಳ್ಳಿಯಲ್ಲಿ ಖುಷಿಯಾಗಿದ್ದವ್ರ ನಗುನ ನಾನು ಕಿತ್ಕೊಂಡ್ಬಿಟ್ಟೆ. ಬಾಬಾ ಪ್ಲೀಸ್ ಏನೇನೋ ಮಾತಾಡಬೇಡಿ. ಇದೆಲ್ಲ ಹಿಂಗೆ ಆಗ್ಬೇಕಂತಿದ್ದಾಗ ಯಾರ ಥರ ಏನು ಮಾಡೋಕ್ಕಾಯ್ತದೆ? ಬದುಕಿದ್ದಾಗ ಸಾನವ್ರ ಮನಸ್ಸಿಗೆ ಬೇಸರ ಮಾಡಿದೆ ಅಂತ ಈಗಲೂ ಹಂಗೆ ಮಾಡಬಾರ್ದಲ್ವೇ? ಏನು ಮಾಡ್ಲಿಕ್ಕಂಟಿ, ಅಂಥ ದೇವತೆಗೆ ನಿಮಗೆ ಮಾನಸಿಕ ರೋಗ ಇದೆ, ನಾನು ಇನ್ನೊಂದು ಮದುವೆ ಆಗ್ತೀನಿ, ಡಿವೋರ್ಸ್ ಕೊಡ್ತೀನಿ ಅಂತ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ನಾನು ಅವ್ರು ಕೊಟ್ಟಿದ್ದ ತೊಂದರೆಗೆ, ನೋವಿಗೆ ನನಗೆ ನಾನು ಎಷ್ಟು ನೋವು ಮಾಡ್ಕೊಂಡ್ರು ಅದು ಕಮ್ಮಿದೆ. ಇಷ್ಟೆಲ್ಲ ಆದರೂ ಅವ್ರು ಒಂದಿನ ನನಗೆ ಬೈಲಿಲ್ಲ, ಜಗಳ ಆಡಲಿಲ್ಲ. ಅವ್ರು ಮೌನವಾಗೇ ಇದ್ದು ನಿನ್ನ ಜನ್ಮಕ್ಕೆ ಇಷ್ಟು ಅಂತ ಉಗಿದ್ಬಿಟ್ಟು ಹೊಟ್ಟೋದ್ರು. ಅದೇ ನನಗೆ ಹರ್ಟ್ ಆಗ್ತಾ ಇರುತ್ತೆ. ಬಾಬಾ ಹಾಗೆಲ್ಲ ಅನ್ಕೋಬೇಡಿ. ಅಕ್ಕಂಗೆ ನಿಜವಾಗ್ಲೂ ನಿನ್ನೆ ತುಂಬಾನೇ ಪ್ರೀತಿ ಇತ್ತು. ಅದೇ ಪ್ರೀತಿ ಇವತ್ತು ಪರಿಸ್ಥಿತಿ ಕಾರಣ. ಈ ಜೀವ ಇರೋವರೆಗೂ ಸಹನವ್ರು ನನ್ನ ಜೊತೆನೇ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಜೊತೆಗೆ ಅವ್ರೆ ಅಂತ ಬದುಕೋರು ಹಿಂಗೆ ಬದುಕ್ತಾರ? ಜಗತ್ತಲ್ಲಿ ಯಾರು ಏನೇ ಆದ್ರೂ ಮುಂದುವರಿಲೇಬೇಕಲ್ವೇ? ಸಹನವರು ಆ ಥರ ಪಟ್ಬಿಟ್ರು, ಆದರೆ ನಾವು ಈ ದಿಟನ ಒಪ್ಕೊಂಡು ಬದುಕಬೇಕಲ್ವೇ? ಅಳ್ಬೇಡಿ ಮಿಸ್ಟರ್, ಬನ್ನಿ, ನಾನು ನಿಮ್ಮನ್ನ ಮನೆ ಗಂಟೆ ಬಿಟ್ಬಿಡ್ತೀನಿ. ಬನ್ನಿ. ಬೇಡ, ನಾನು ಹೋಗ್ತೀನಿ. ಬೇಡ ಅಲ್ಲ, ಬೇಡ, ಪರವಾಗಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಸ್ ಮೇಡಮ್. ನಾನು ಕೆಲ್ಸಕ್ಕೆ ಸೇರಿದಾಗಿಂದ ಯಾವಾಗಲೂ ನನ್ನ ಜೊತೆಗಿದ್ದೀರ, ನನಗೆ ಸಹಾಯ ಮಾಡಿದ್ದೀರ, ನನಗೆ ಕೆಲಸ ಹೇಳ್ಕೊಟ್ಟಿದ್ದೀರ. ನನ್ನ ಕೆಲಸಕ್ಕೆ ಹೆಗಲು ಕೊಟ್ಟು ನಿಂತಿದ್ದೀರ. ಅದೇ ಸಲಿಗೆಯಿಂದ ನಾನೊಂದು ಸಹಾಯ ಕೇಳ್ತೀನಿ, ಮಾಡ್ತೀರಾ? ನೀವು ನಮ್ಮ ಹತ್ರ ಹೀಗೆ ಕೇಳಬಾರ್ದು ಮೇಡಮ್. ಆರ್ಡರ್ ಮಾಡಬೇಕು. ಹೇಳಿ ಮೇಡಮ್. ನೀವೆಲ್ಲರೂ ಯಾವಾಗಲೂ ಸತ್ಯ ನ್ಯಾಯದ ಪರ ಇರೋರು. ಈ ಕೇಸ್ ನನಗೆ ಪರ್ಸ್ನಲ್ ಇರ್ಬೋದು, ಆದರೆ ನಿಮಗಲ್ಲ. ಆದರೆ ನಮಗೆ ಕೇಸ್ನಲ್ಲಿ ನ್ಯಾಯನೇ ಗೆಲ್ಲಬೇಕು ಮ್ಯಾಮ್.
ಮೇಡಮ್, ಈ ಕೇಸ್ನಲ್ಲಿ ಕಾರ್ತಿಕ್ ಅವ್ರದ್ದು ತಪ್ಪಿಲ್ಲ. ಅವ್ರನ್ನ ಯಾರೋ ಫಿಟ್ ಮಾಡಿದ್ದಾರೆ ಅಂತ ಯಾರು ಬೇಕಾದರೂ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ನಿರ್ಧಾರಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಾ? ಹೇಳಿ ಮ್ಯಾಮ್, ಅದೇನು ನಿರ್ಧಾರ ಅಂತ? ನೀವು ತಗೊಳ್ಳೋ ಪ್ರತಿ ನಿರ್ಧಾರದ ಜೊತೆನೂ ನಾವು ನಿಲ್ತೀವಿ. ಹೇಳಿ ಮೇಡಮ್. ಈ ಕೇಸ್ ಮುಗಿದು ಅಪರಾಧಿಗಳಿಗೆ ಶಿಕ್ಷೆ ಆಗೋವರೆಗೂ ನಾವು ಯಾರು ನಮ್ಮ ಮನೆಗಳಿಗೆ ಹೋಗಲ್ಲ. ಎಲ್ಲರೂ ಇಲ್ಲೇ ಇದ್ದು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನಗೆ ನಿಮ್ಮ ಸಾಥ್ ಬೇಕು. ಒತ್ತಾಯ ಅಲ್ಲ, ನಿಮ್ಗಿಷ್ಟ ಇದ್ರೆ ಮಾತ್ರ ನೀವು ಉಳ್ಕೋಬಹುದು. ಇಲ್ಲ ಅಂದರೆ ನಿಮ್ಮ ರೆಗ್ಯುಲರ್ ಡ್ಯೂಟಿ ನಿಮ್ಗಿದ್ದೇ ಇರುತ್ತೆ. ಇದನ್ನ ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ. ಒಬ್ಬ ನಿಷ್ಠಾವಂತ ಅಧಿಕಾರಿ ನಿಮ್ಮಿಂದ ಕೇಳ್ತಾ ಇರೋ ಭಿಕ್ಷೆ ಅಂತ ಅಂದ್ಕೊಳ್ಳಿ. ನಿಮ್ಮ ಸಹಾಯ ಇಲ್ಲದೆ ನಾನು ಈ ಕೇಸ್ನ ಗೆಲ್ಲೋದಕ್ಕಾಗಲ್ಲ. ಕೇಸ್ ಗೆಲ್ಲಬೇಕು ಅಂದರೆ ನೀವು ನನ್ನ ಜೊತೆ ನಿಲ್ಲಬೇಕು. ನಿಮ್ಮನೆ ಹೆಣ್ಮಗಳೇ ಕೈ ಮುಗಿದು ಕೇಳ್ಕೊತಿದ್ದಾಳೆ ಅಂತ ಅಂದ್ಕೊಳ್ಳಿ. ದಯವಿಟ್ಟು ನನ್ನ ಜೊತೆ ನಿಲ್ಲಿ. ನಾವಿರ್ತೀವಿ ಮೇಡಮ್. ನಾವೆಲ್ಲರೂ ಇರ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಅನ್ನೋ ಕಿಚ್ಚಿರುತ್ತೆ. ಅಪರಾಧಿಗಳನ್ನ ಹಿಡಿದು ಶಿಕ್ಷಿಸಬೇಕು ಅನ್ನೋ ಆವೇಶ ಇರುತ್ತೆ. ನಿಮ್ಮಂಥ ಅಧಿಕಾರಿಗಳ ಜೊತೆ ಇರದೆ ನಾವಿನ್ಯಾರ ಜೊತೆ ಇರೋದಕ್ಕೆ ಸಾಧ್ಯ ಮೇಡಮ್? ನಾವು ನಿಮ್ಮ ಜೊತೆ ಇರ್ತೀವಿ. ಹೌದು ಮೇಡಮ್, ನಾವು ಈ ಕೇಸ್ ಮುಗಿಯೋ ತನಕ ಮನೆಗೆ ಹೋಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಸದ್ಯಕ್ಕೆ ಇವತ್ತು ಮನೆಗೆ ಬರಲ್ಲ ಅಂತ ಹೇಳಿ ಬರ್ತೀವಿ ಮೇಡಮ್. ಇಲ್ಲಾಂದರೆ ಗಾಬರಿ ಆಗ್ತಾರೆ. ನಾಳೆಯಿಂದ ಇಲ್ಲೇ ಇರ್ತೀವಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು? ನನ್ನ ಫ್ರೆಂಡು ಮತ್ತೆ ಅವ್ರ ಮನೆಯವರು. ಹೌದಾ? ನನಗಂತೂ ಸಖತ್ ಖುಷಿ ಆಗ್ತದೆ. ನಮ್ಮ ಮನೆಯ ಅಷ್ಟೆಲ್ಲ ಮೆಟ್ರೋ ಬರ್ತದೆ ಅಂತ. ನನಗೂ ಅಷ್ಟೇ ಖುಷಿ ಆಗ್ತಾ ಇದೆ. ಹಾಯ್ ಸೀತಾ. ತಾತ ಮತ್ತೆ ಚಿಕ್ಕಿಗೆ ಮದುವೆ ಪ್ರೋಸೆಸ್ ಡಿಲೇ ಆಗೋದು ಇಷ್ಟನೇ ಇಲ್ಲ. ಸೊ ನಾಳೆನೆ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಹೋಪ್ ಇಟ್ಸ್ ನಾಟ್ ಟೂ ಸೂನ್ ಫಾರ್ ಯು. ಗುಡ್ ನೈಟ್. ಸಿ ಯು ಸೂನ್. ಸರಿ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಮಗ, ನಿನಗೆ 100 ವರ್ಷ ಆಯಸ್ಸು ಕಣ. 100 ವರ್ಷನೂ ಸೀತಾ ಮತ್ತೆ ಸಿಹಿ ಜೊತೆ ಸುಖ ಸಂತೋಷದಿಂದ ಬಾಳ್ತೀಯ ಬಿಡು. ನನ್ನ ಆಶೀರ್ವಾದ ನಿನ್ನ ಜೊತೆ ಇದೆ. ನಿಜ ಕಣೋ. ನಾನು ಈಗ ತಾನೇ ನಿನಗೆ ಕಾಲ್ ಮಾಡಬೇಕು ಅಂತ ಕಾಂಟ್ಯಾಕ್ಟ್ ಲಿಸ್ಟ್ ಓಪನ್ ಮಾಡಿದೆ. ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ. ಥ್ಯಾಂಕ್ಸ್ ಅಪ್ಪ. ಅದೆಲ್ಲ ಬಿಡು, ನಾನು ಯಾಕೆ ಕಾಲ್ ಮಾಡಿದೆ ಅಂತ ಹೇಳು. ಗೊತ್ತು. ಚಾಂದಿನಿನ ಟ್ರೇಸ್ ಮಾಡಬೇಕು. ಮಾಡೋಣ ಮಗ. ಚಾಂದಿನಿ ಏನೋ ಪ್ಲಾನ್ ಮಾಡಿದ್ರು. ನಾನು ಏನು ಅಂತ ಕೇಳಿದ್ರೆ ನನ್ನ ಜೊತೆನೇ ಜಗಳ ಆಡೋದು. ಆಕ್ಸಿಡೆಂಟ್ ಆಗ್ತಿದ್ದಂಗೆ ಅವಳೇ ನಾಪತ್ತೆ. ಮಗ, ಅವಳು ಎಲ್ಲೇ ಇದ್ರೂ ಟ್ರೇಸ್ ಮಾಡಿ ಬಾಯಿ ಬಿಡಿಸೋಣ. ಡೋಂಟ್ ವರಿ. ಗುಟ್ಟು ಇಲ್ಲ, ಎಂಥದ್ದು ಇಲ್ಲ ಮಾರೆ. ಚಾಂದಿನಿ ಸ್ಟಿಲ್ ಲವ್ಸ್ ಮೀ ಅಷ್ಟೇ. ಅವಳು ಇನ್ನೂ ನಾನು ಮರ್ತಿಲ್ಲ. ಈಗಲೂ ನಾನು ಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೀತಾ ಎಲ್ಲ ಹೇಳುದು. ಮಗ, ಜಸ್ಟ್ ಫರ್ಗೆಟ್ ಅಬೌಟ್ ಅವರ್ ಕಣ. ಫಾರ್ಗೆಟ್ ಟು ಫರ್ಗಿವ್ ಏನೂ ಇಲ್ಲ ಮಗ. ಬರೀ ನಿನ್ನ ಮೇಲೆ ಲವ್ ಅಲ್ಲ, ಬೇರೆ ಏನೋ ಇದೆ.
ಅವಳಿಗೆ ನಿನ್ನ ಆಸ್ತಿ, ನಮ್ಮ ಕಂಪನಿ ಅಧಿಕಾರ ಎಲ್ಲ ಬೇಕು. ಅದನ್ನು ಬಿಟ್ಟು ಬೇರೆ ಏನೇನೋ ಪ್ಲಾನ್ ಇರುತ್ತೆ ಮಗ ಅವಳದು. ಹೇಗಾದರೂ ಮಾಡಿ ಅವಳನ್ನ ಪತ್ತೆ ಹಚ್ಚಿ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲೇಬೇಕು. ಬಿಡು ಮಾರೆ ಮಗ, ನಾನು ಆವಾಗ ಚಾಂದಿನಿ ಬಗ್ಗೆ ಹೇಳಿದಾಗ ನೀನು ಹೀಗೆ ನೆಗ್ಲೆಕ್ಟ್ ಮಾಡಿದೆ, ಈಗಲೂ ಅದನ್ನೇ ಮಾಡ್ತಿದ್ಯಾ ಕಣ. ನಾನು ಅವಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂದರೆ ಹಳೇದನ್ನೆಲ್ಲ ಮರ್ತು ಅವಳು ಬದಲಾಗಿರ್ತಾಳೆ, ಒಳ್ಳೆಯವಳಾಗಿದ್ದಾಳೆ ಅಂತ ಅನ್ಕೊಂಡಿದ್ದೀನಿ ಅಂತ ನೀನು ಯಾವತ್ತು ಅನ್ಕೋಬೇಡ. ಅವಳು ನನಗೆ ಮಾಡಿರೋ ಮೋಸ ನಾನು ಹೇಗೋ ಬರೆಯೋಕ್ಕಾಗುತ್ತೆ? ನಾನು ಅವಳನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವಳು ಎಲ್ಲಿ ಹೋಗಿದ್ದಾಳೋ ಅಲ್ಲೇ ಇರಲಿ. ವಾಪಸ್ ಅವಳು ನನ್ನ ಲೈಫಿಗೆ ಬರೋದು ಬೇಡ, ನಾನು ಅವಳ ಬಗ್ಗೆ ಮಾತಾಡೋದು ಬೇಡ. ಅಶೋಕ, ನೀನು ಅವಳನ್ನ ಟ್ರೇಸ್ ಮಾಡೋದು, ಈ ಪೊಲೀಸ್ ಕೇಸು, ಇನ್ವೆಸ್ಟಿಗೇಷನ್ ಇದೆಲ್ಲ ಬಿಟ್ಬಿಡ. ನಾನು ಹಿಂಗೆ ಯಾಕೆ ಕಾಲ್ ಮಾಡಿದೆ ಗೊತ್ತಾ? ಗೆಸ್ ವಾಟ್? ನಾಳೆ ನಮ್ಮ ಮನೆಯವರೆಲ್ಲರೂ ಸೀತಾ ಮನೆಗೆ ಶಾಸ್ತ್ರೋಕ್ತವಾಗಿ ಹೆಣ್ ಕೇಳಕ್ ಹೋಗ್ತಾ ಇದೀವಪ್ಪ. ನೀನು ಮತ್ತೆ ಪ್ರಿಯಾನು ಬರ್ಬೇಕು, ಮರ್ತೋಗ್ಬೇಡ. ಓಹ್ ವಾವ್! ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ಅಂತ ಗೊತ್ತಾಗ್ತಿಲ್ಲ, ಆದ್ರೆ ಪಕ್ಕಾ ಪ್ಲಾನ್ ಮಾಡಿ ಸೆಕ್ಯೂರಿಟಿ ಇಲ್ದಿರೋ ಜಾಗದಲ್ಲೇ ಬಂದಿದ್ದಾನೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಬಂದ ದಾರಿಲೇ ಹೋಗಿದ್ದೇನೆ ಅಂದರೆ ನಮ್ಮ ಮನೆ ಬಗ್ಗೆ ಯಾರೋ ಚೆನ್ನಾಗಿ ಗೊತ್ತಿರೋರೇ ಐಡಿಯಾ ಕೊಟ್ಟಿರ್ತಾರೆ. ಏನಮ್ಮ ಶ್ರಾವಣಿ, ನೀನು ಎತ್ತಿದ್ದೆ ಅಲ್ವಾ? ಓದ್ಕೋತಾ ಇದೆಯಲ್ಲ, ಮನೆಗೆ ಯಾರು ಬಂದ್ರು ಯಾರು ಹೋದ್ರು ಅಂತ ಗೊತ್ತೇ ಆಗ್ಲಿಲ್ವಾ? ಇಷ್ಟೊಂದು ಬೇಜವಾಬ್ದಾರಿತನನ? ಅಕ್ಕ, ಇವತ್ತು ನಾನು ಜೀವ ಸಹಿತ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅವಳೆ. ಅವಳು ಸರಿಯಾದ ಟೈಮಿಗೆ ನನ್ನ ರೂಮಿಗೆ ಬರದೇ ಇದ್ರೆ ಇವತ್ತು ನಾನು ಬದುಕಿರ್ತಾನೆ ಇರಲಿಲ್ಲ. ಅವಳು ತನ್ನ ಪ್ರಾಣನೂ ಲೆಕ್ಕಿಸದೆ ನನ್ನ ಪ್ರಾಣ ಕಾಪಾಡಿದ್ದಾಳೆ. ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ. ನನ್ನ ಮನೆಗೆ ನುಗ್ಗಿ ನನ್ನೇ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿರೋರ್ನ ಅಷ್ಟು ಸುಲಭವಾಗಿ ನಾನು ಸುಮ್ಮನೆ ಬಿಡಲ್ಲ. ವಿಷಯ ಆಚೆ ಎಲ್ಲೂ ಹೋಗ್ಬಾರ್ದು. ನೀವುಗಳು ಅಷ್ಟೇ, ಯಾರು ಎಲ್ಲೂ ಮಾತಾಡಕ್ ಹೋಗ್ಬೇಡಿ. ಡಿಪಾರ್ಟ್ಮೆಂಟ್ಗೆ ಹೇಳಿ ನಾನು ಪರ್ಸನಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿಸ್ತೀನಿ. ಸುರೇಂದ್ರ, ಡಿಪಾರ್ಟ್ಮೆಂಟ್ ಹೇಳಿ ಸೆಕ್ಯೂರಿಟಿನ ಇನ್ನಷ್ಟು ಟೈಟ್ ಮಾಡು. ಸರಿ ಅಣ್ಣ. ಭಾವ, ನಿಮ್ಗೇನಾದ್ರೂ ಬೇಕಿದ್ರೆ? ಇಲ್ಲಮ್ಮ, ನಂಗೇನು ಬೇಕಿಲ್ಲ, ನಾನು ಆರಾಮಾಗಿದ್ದೀನಿ. ಎಲ್ಲರೂ ವಿಷಯನ ಇಲ್ಲೇ ಮರ್ತು ಬಿಡಿ. ಜಾಸ್ತಿ ನಿದ್ದೆಗೆಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಬೆಳಗಿನ ಜಾವ ಎದ್ದು ಓದ್ಕೋಬೋದಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವರೇ,
ಪೂರ್ಣಿ ಮತ್ತೆ ದೀಪಿಕಾ ಇಬ್ರು ಒಬ್ರನ್ನೊಬ್ರು ಅಕ್ಕ ತಂಗಿರು ಅಂತ ಮಾತಾಡಿಸ್ತಾ ಇರೋದು ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ? ಹೌದು, ನನಗಂತೂ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಎಲ್ಲರ ಮನಸ್ಸು ತಿಳಿ ಹಾಲಿನಷ್ಟೇ ಶುದ್ಧವಾಗಿದೆ. ಎಲ್ಲರಲ್ಲೂ ಸಂತೋಷ ಇದೆ, ನೆಮ್ಮದಿ ಇದೆ. ನಮಗೆ ಇದಕ್ಕಿಂತ ಇನ್ನೇನು ಬೇಕು? ಹೌದು, ಖುಷಿಯಾಗಿರೋದಕ್ಕೆ ಇದಕ್ಕಿಂತ ಓಹ್, ನಾನು ನಿನ್ನ ಜೊತೆ ಮಾತಾಡ್ತಿರ್ಲಿಲ್ಲ ಅಲ್ವಾ? ಹೌದು, ನಾನೀಗ ಮಾತಾಡ್ತಾ ಇಲ್ಲ. ಹೌದು, ಮನೇಲಿ ಎಲ್ಲರೂ ಒಂದಾಗ್ತಾರೆ, ಆದರೆ ನಮ್ಗೆ ಆ ಅದೃಷ್ಟ ಇಲ್ಲ. ಎಷ್ಟು ಸಾಧಿಸ್ತಿರೋ ಸಾಧಿಸಿ, ನಾನಂತೂ ಸೋಲಲ್ಲ. ಹಾಗಾದ್ರೆ ನೀವು ನನ್ನನ್ನು ಮಾತಾಡ್ಸೋದೇ ಇಲ್ವಾ? ಇಲ್ಲ, ಮಾತಾಡ್ಸಲ್ಲ. ಎಷ್ಟು ಸತಾಯಿಸ್ತೀರ ಅಲ್ವಾ? ಇರ್ಲಿ ಬಿಡಿ, ಮಾತಾಡಿಸ್ಬೇಡಿ. ನೀವೇ ನನ್ನನ್ನು ಮಾತಾಡ್ಸಲ್ಲ ಅಂದಮೇಲೆ ನಾನು ಇಲ್ಲಿದ್ದೇನು ಪ್ರಯೋಜನ? ನಾನು ಈ ಮನೆಗೆ ಬಂದಿದ್ದೆ ನಿಮಗೋಸ್ಕರ. ನೀವೇ ನನ್ನ ಜೊತೆ ಮಾತಾಡಲ್ಲ ಅಂದಮೇಲೆ ನಾನು ಯಾಕೆ ಈ ಮನೇಲಿ ಇರಬೇಕು? ನಾನು ಹೊರಡ್ತೀನಿ. ಬೇಡ ತುಳಸಿಯವರೇ, ನನ್ನ ಬಿಟ್ಟು ಹೋಗ್ಬೇಡಿ. ನೀವು ತಮಾಷೆಗೆ ಆ ಮಾತು ಹೇಳಿದ್ರು ನನಗೆ ತಡ್ಕೊಳಕ್ಕಾಗೋದಿಲ್ಲ. ನೀವು ನನ್ನ ಕೈ ಹಿಡ್ಕೊಂಡಿದ್ದು ಒಂದು ಮಗು ತಾಯಿನ ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳಿ ಹಿಡ್ಕೊಂಡಂಗಿತ್ತು. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಮಾಧವ್ ಅವರೇ? ಇನ್ಮೇಲೆ ತಮಾಷೆಗೂ ನಿಮಗೆ ಬೇಜಾರು ಮಾಡೋದಿಲ್ಲ. ನೀವು ಹೀಗೆಲ್ಲ ಆಡ್ತಾ ಇದ್ದಿದ್ದು ಕೂಡ ಪುಟ್ಟ ಮಗು ಅಮ್ಮನ ಜೊತೆ ಹಠ ಮಾಡ್ತಾ ಇದೆಯೇನೋ ಅನ್ನೋ ಹಾಗಿತ್ತು. ತಾಯಿ ಹೃದಯ ಇರೋರ ಮುಂದೆ ಎಲ್ರಿಗೂ ಮಗು ಆಗಿಬಿಡ್ಬೇಕು ಅಂತಲೇ ಅನ್ಸೋದು. ತುಳಸಿಯವರೇ, ನನಗೆ ಅಮ್ಮನೂ ನೀವೇ, ಹೆಂಡ್ತಿನೂ ನೀವೇ, ಸ್ನೇಹಿತನೂ ನೀವೇ. ಎಲ್ಲರನ್ನೂ ನಾನು ನಿಮ್ಮಲ್ಲೇ ಕಾಣ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.